ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ ಆಕಾಶಿಕ್ ರೆಕಾರ್ಡಿಂದ ನಿಮಗೆ ಪ್ರಮುಖವಾದ ಮಾಹಿತಿ ಏನಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಆ್ಯಂಡ್ ಐ ಹೋಪ್ ನಿಮಗೆ ಆಕಾಶಿಕ್ ರೆಕಾರ್ಡ್ ಅಂದರೆ ಏನು ಅಂತ ಗೊತ್ತಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಒಂದು ಸಿಂಪಲಾಗಿ ಹೇಳ್ತೀನಿ ನಾನು. ಆಕಾಶಿಕ್ ರೆಕಾರ್ಡ್ ಅಂತಂದರೆ ಇವಾಗ ಲೈಬ್ರರಿಯಲ್ಲಿ ಹೇಗೆ ಎಲ್ಲ ಪುಸ್ತಕಗಳು ಅವೈಲೇಬಲ್ ಇರುತ್ತೆ ನೋಡಿ, ಅದೇ ಥರ ಇದರಲ್ಲಿ ಎಲ್ಲ ಥರದ ರೆಕಾರ್ಡ್ ಇರುತ್ತೆ. ನೀವೆಷ್ಟೆಲ್ಲ ಪಾಸ್ಟ್ ಲೈಫಲ್ಲಿ ಏನೆಲ್ಲ ಮಾಡಿದ್ದೀರ ನೋಡಿ, ಅದೆಲ್ಲ ಒಂದು ಕಡೆ ಸಂಗ್ರಹವಾಗಿರುತ್ತೆ. ಸೊ ಅದಕ್ಕೆ ಆಕಾಶಿಕ್ ರೆಕಾರ್ಡ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ನನ್ನ ಫಸ್ಟ್ ಟೈಮ್ ನಾನು ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಮಾಡ್ತಾ ಇರೋದು. ಸೊ ಹೆಚ್ಚಿನ ಪ್ರೀತಿ ತೋರಿಸ್ತೀರಾ ಅಂತ ಭಾವಿಸ್ತೀನಿ. ಓಕೆ, ಆ್ಯಂಡ್ ಎಸ್, ಹಾಗೆ ಈ ಒಂದು ರೀಡಿಂಗ್ ತುಂಬಾ ಸ್ಪೆಷಲ್ ಫಾರ್ ಮೀ. ಇನ್ನೊಂದು ಏನು ಅಂತಂದರೆ, ನಾನು ಮೊದಲೇ ಕಾರ್ಡ್ಗಳನ್ನು ಶಫಲ್ ಮಾಡಿ ಇಟ್ಕೊಂಡಿರ್ತೀನಿ. ಬಿಕಾಸ್ ತುಂಬಾ ಕಾರ್ಡ್ಸ್ ಇದೆ. ಸೊ ಅದನ್ನ ಶಫಲ್ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಪೈಲ್ ನಂಬರ್ 1ಅಲ್ಲಿದೆ 16 to 31 ಡೇಟ್ ಆಫ್ ಬರ್ತ್, ಅವರ ಪೈಲ್ ನಂಬರ್ 1 ಆಗಿರುತ್ತೆ. ಯಾರ ಡೇಟ್ ಆಫ್ ಬರ್ತ್ 1 to 15 ಇರುತ್ತೆ ನೋಡಿ, ಅವರ ಪೈಲ್ 2 ಆಗಿರುತ್ತೆ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ನಿಮ್ಮ ಕಾರ್ಡ್ಸ್ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇನ್ಫಾರ್ಮೇಷನ್ಸ್ ಇದೆ, ಇದರಲ್ಲಿ ಗೈಡೆನ್ಸ್ ಇದೆ, ಇದರಲ್ಲಿ ಅಡ್ವೈಸ್ ಕೂಡ ಇದೆ. ಹಾಗೆ ನಾನು ನೋಡಿಬಿಟ್ಟು ಶಫಲ್ ಮಾಡಿಲ್ಲ, ಮೊದಲೇ ನಾನು ಹೇಳ್ತೀನಿ. ಓಕೆ, ಸೊ ಬನ್ನಿ ನೋಡೋಣ ಇನ್ಫಾರ್ಮೇಷನ್ಸ್ ಏನಿದೆ ಆಕಾಶಿಕ್ ರೆಕಾರ್ಡಿಂದ. ನಿಮಗೇನು ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ನೋಡೋಣ. ನಿಮ್ಮ ಕಾರ್ಡನ್ನು ಇಲ್ಲಿಡ್ತಾ ಇದ್ದೀನಿ. ಟೇಕ್ ಯುವರ್ ಫಸ್ಟ್ ಸ್ಟೆಪ್. ಓಕೆ, ಸೊ ಫಸ್ಟ್ ಇನ್ಫಾರ್ಮೇಷನ್ ಫ್ರಮ್ ಯುವರ್ ಆಕಾಶಿಕ್ ರೆಕಾರ್ಡ್. ಬಿಗಿನ್ ನಾವ್. ಇವಾಗಲಿಂದಲೇ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಆಕಾಶಿಕ್ ರೆಕಾರ್ಡಿಂದ. ಫಸ್ಟ್ ಇನ್ಫಾರ್ಮೇಷನ್, ಟೇಕ್ ಯುವರ್ ಫಸ್ಟ್ ಸ್ಟೆಪ್. ನಾಳೆ ಮಾಡ್ತೀನಿ, ಇವತ್ತೇ ಮಾಡ್ತೀನಿ ಅಂತಂದರೆ ಓಕೆ. ಬಟ್ ನಾಳೆ ಮುಂದೂಡ್ತಾ ಇದ್ದರೆ, ಇಲ್ಲಾಂದರೆ ಭಯದಿಂದ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದರೆ, ಇಲ್ಲಾಂದರೆ ಪ್ರೋಕ್ಯಾಸ್ಟಿನೇಷನ್ ಮಾಡ್ತಾ ಇದ್ದರೆ, ನಿಮಗೆ ಫಸ್ಟ್ ಮೆಸೇಜ್ ಫ್ರಮ್ ಯುವರ್ ಆಕಾಶಿಕ್ ರೆಕಾರ್ಡಿಂದ ಮೊದಲ ಹೆಜ್ಜೆಯನ್ನು ಇಡೋದಕ್ಕೆ ಹೇಳ್ತಾ ಇದ್ದಾರೆ. ಟೇಕ್ ಯುವರ್ ಫಸ್ಟ್ ಸ್ಟೆಪ್. ಮುಂದೆ ಆಗ ಹೋಗುತ್ತೆ, ಬಟ್ ಸ್ಟೆಪ್ ಆದರೂ ಅಟ್ಲೀಸ್ಟ್ ಒಂದು ಮೊದಲ ಹೆಜ್ಜೆ ಆದರೂ ಇಡಿ ನೀವು. ಮಿಕ್ಕಿದು ದೇವರು ನೋಡಿಬಿಡ್ತಾರೆ. ಮೊದಲ ಹೆಜ್ಜೆಯನ್ನು ನಿಮಗೆ ಇಡೋದಕ್ಕೆ ಹೇಳ್ತಾ ಇದ್ರೆ, ಏನಾದರೂ ಹೊಸ ಪ್ರಾಜೆಕ್ಟ್ ಇರ್ಬೋದು, ಜಾಬ್ ಚೇಂಜ್ ಇರ್ಬೋದು, ಎನಿ ಕೈಂಡ್ ಆಫ್ ರೈಟ್. ನಿಮ್ಮ ಮೈಂಡಲ್ಲಿ ತುಂಬಾ ಗೊಂದಲಗಳಿದೆ, ಈ ಸ್ಟೆಪ್ ಇಡಬೇಕೋ ಬೇಡವೋ ಅನ್ನೋದು. ದ ಫಸ್ಟ್ ಸ್ಟೆಪ್ ಈಸ್ ಬಿಗಿನ್ ನಾವ್. ಇವಾಗಲೇ ಶುರು ಮಾಡಿ. ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ? ಪೈಲ್ ನಂಬರ್ 1. Take your first step. Okay. Wow. Earth Mother, feel loved and comforted. Okay. So ಬೇರೆ ಏನಿದೆ ನೋಡೋಣ. Solitude. Okay. So pile number 1. Very beautiful. ಸೊ ನಿಮ್ಮ ಆಕಾಶಿಕ್ ರೆಕಾರ್ಡಿಂದ ಮೊದಲ ಇನ್ಫಾರ್ಮೇಷನ್ ನಿಮಗೆ ಮೊದಲ ಸ್ಟೆಪ್ಪನ್ನು ಇಡೋದಕ್ಕೆ ಹೇಳ್ತಾ ಇದ್ರೆ, ಹಾಗೆ ನಿಮ್ಮ ಲೈಫಲ್ಲಿ ಯಾವ ಥರ ಚೇಂಜಸ್ ಬರುತ್ತೆ ಅಂತಂದರೆ, ಪೈಲ್ ನಂಬರ್ 1 ನೀವು ಊಹೆನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಊಹೆನೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದ ಇನ್ಫಾರ್ಮೇಷನ್ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಮೊದಲ ಹೆಜ್ಜೆಯನ್ನು ಇಡಿ ಆ್ಯಂಡ್ ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ತುಂಬ ಜನರ ಕರೆಂಟ್ ಸಿಚುವೇಶನ್ಗೆ ಇದು ಹೇಳ್ತಾ ಇರೋದು, ನಿಮಗೆ ಮಾಹಿತಿ ಸಿಗ್ತಾ ಇರೋದು. ತುಂಬ ಜನರ ಬ್ರೇಕಪ್ ಆಗಿರಬಹುದು, ಇಲ್ಲಾಂದರೆ ಮೆಂಟಲಿ ತುಂಬಾ ನೀವು ರೈಟ್ ನಾವು ಮೆಂಟಲಿ ಯು ಆರ್ ಡಿಸ್ಟರ್ಬ್ಡ್, ಇಲ್ಲಾಂದರೆ ತುಂಬ ನಿಮ್ಮ ಲೈಫ್ ತುಂಬ ಚಾಲೆಂಜ್ ಆಗಿದೆ ಅಂತ ನಿಮ್ಗೆ ಇವಾಗ ಅನ್ನಿಸ್ತಾ ಇರ್ಬೋದು. ಯಾವುದೇ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ಪೈಲ್ ನಂಬರ್ 1 ನಗೋದನ್ನು ಮಾತ್ರ ಬಿಡಬೇಡಿ. ಬಿಕಾಸ್ ಈ ನಗು ಏನಿದೆ ನೋಡಿ, ಇದೇ ನಿಮಗೆ ಒಂದು ಸ್ಟ್ರೆಂತ್ ಆ್ಯಂಡ್ ಒಂದು ಕರೇಜನ್ನು ಕೊಡುತ್ತೆ. ಓಕೆ, ಆ್ಯಂಡ್ ಪೈಲ್ ನಂಬರ್ 1 ನಿಮಗೆ ಅನಿಸ್ತಾ ಇರ್ಬೋದು,
ಲೈಕ್ ಯಾರೂ ನನ್ನ ಸಪೋರ್ಟ್ ಇಲ್ಲ. ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಮದರ್ ಅರ್ತ್ ಸಪೋರ್ಟ್ ಇದೆ, ತಾಯಿ ಸಪೋರ್ಟ್ ಇದೆ ನಿಮಗೆ. ಪಾಯಿಲ್ ನಂಬರ್ 1. ಸೊ ಮೇ ಬಿ ನೀವು ದುರ್ಗಾದೇವಿಯ ಭಕ್ತರಾಗಿರಬಹುದು. ಓಕೆ, ಪಾಯಿಲ್ ನಂಬರ್ 1. ಇಲ್ಲ ಅಂದರೆ ದುರ್ಗಾ ಚಾಲೀಸ್ ಏನಿದೆ ನೋಡಿ, ಅದನ್ನು ಡೈಲಿ ಹೇಳೋದಕ್ಕೆ ಶುರು ಮಾಡಿ. ಇಲ್ಲ ಅಂದರೆ ದುರ್ಗಾದೇವಿ ಟೆಂಪಲಿಗೆ ಹೋಗಿ. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಫೀಲ್ ಲವ್ಡ್ ಆ್ಯಂಡ್ ಕಂಫರ್ಟೆಡ್. ಸೊ ಇದು ಆ್ಯಕ್ಚುಲಿ ಎಂಪ್ರೆಸ್ ಎನರ್ಜಿನ ತಿಳಿಸುತ್ತೆ. ಟ್ಯಾರೋದಲ್ಲಿ ಎಂಪ್ರೆಸ್ ಎನರ್ಜಿನ ತಿಳಿಸುತ್ತೆ. ಸೊ ಆದಷ್ಟು ಯಾವುದು ನಿಮಗೆ ಕಂಫರ್ಟೇಬಲ್ ಆಗುತ್ತೆ, ಯಾವುದು ನಿಮಗೆ ತುಂಬ ಕಂಫರ್ಟ್ ಕೊಡುತ್ತೆ ನೋಡಿ, ಅಂತಹ ವಿಷಯಗಳನ್ನು ಚೂಸ್ ಮಾಡಿ. ಇಲ್ಲಿ ನಿಮಗೆ ಸಾಲಿಟ್ಯೂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ಐಸೋಲೇಷನ್. ನಿಮ್ಮನ್ನು ಐಸೋಲೇಷನ್ ಮಾಡಬೇಡಿ, ಸಾಲಿಟ್ಯೂಡ್ ಮಾಡಿ. ಸಾಲಿಟ್ಯೂಡ್ ಅಂತಂದರೆ ಪಾಯಿಲ್ ನಂಬರ್ 1, ನಿಮ್ಮ ಡೀಪ್ ಆಗಿರುವಂಥ ನೋವು ಏನಿದೆ ನೋಡಿ, ಅದನ್ನು ಇನ್ನೊಮ್ಮೆ ನೀವು ಫೀಲ್ ಮಾಡಬೇಕಾಗತ್ತೆ. ಪಾಯಿಲ್ ನಂಬರ್ 1, ದಿಸ್ ಈಸ್ ವೆರಿ ಡೀಪ್ ಮೆಸೇಜ್. ಪಾಯಿಲ್ ನಂಬರ್ 1 ನಿಮಗೆ. ಸೊ ಯಾವುದು ನಿಮಗೆ ತುಂಬ ಊನ್ ಕೊಟ್ಟಿದೆ, ಯಾವ ವ್ಯಕ್ತಿ ನಿಮಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ನೋಡಿ, ವಾಪಸ್ ಅದನ್ನು ಫೀಲ್ ಮಾಡಿ ನೀವು ಅಲ್ಲಿ ಫೊರ್ಗಿವ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಅದನ್ನು ಕ್ಲೋಸ್ ಮಾಡುವಂತಹ, ಕ್ಲೋಷರ್ ಕೊಡುವಂಥ ಅವಶ್ಯಕತೆ ಇದೆ. ಪಾಯಿಲ್ ನಂಬರ್ 1 ಇಲ್ಲಿ ಸಾಲಿಟ್ಯೂಡ್ ಅಗತ್ಯ ಇದೆ ನಿಮಗೆ. ಓಕೆ, ಸೊ ಬಿಕಾಸ್ ಈ ಎರಡು ಕಾರ್ಡ್ಸನ್ನು ನೀವು ನೋಡಿದರೆ ಎರಡರಲ್ಲೂ ಕೂಡ ಕಣ್ಣು ಮುಚ್ಚಿದ್ದಾರೆ. ಓಕೆ, ಸೊ ಪಾಯಿಲ್ ನಂಬರ್ 1, ನೀವು ಧ್ಯಾನ ಮಾಡ್ತಾ ಇಲ್ಲ, ಬರೀ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಮಾಡಬೇಕು ಅಂತ. ಮಾಡಿ, ತುಂಬ ಒಳ್ಳೆಯದು. ಬಿಕಾಸ್ ಡೀಪ್ ಇನ್ಸೈಡ್ ನೀವು ಹೇಗಿದ್ದೀರಾ, ಹೇಗೆ ಇದರಿಂದ ಪಾರ ಆಗಬಹುದು ಅನ್ನೋದು ನಿಮಗೆ ಮೆಸೇಜಸ್ಗಳು ಸಿಗೋದಕ್ಕೆ ಶುರು ಆಗುತ್ತೆ. ಪಾಯಿಲ್ ನಂಬರ್ 1. ಓಕೆ, ಸೊ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಜಾಸ್ತಿ ಇದೆ, ಬಿಕಾಸ್ ಇಲ್ಲಿ ಬಟರ್ಫ್ಲೈಸ್ ಜಾಸ್ತಿ ಇದೆ. ಓಕೆ, ಟ್ರಾನ್ಸ್ಫಾರ್ಮೇಷನ್ಸ್ ಆ್ಯಂಡ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬಿ. ಪಾಯಿಲ್ ನಂಬರ್ 1. ಓಕೆ, ಆ್ಯಂಡ್ ಯಾರೆಲ್ಲ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ, ಗ್ರೇಟ್ಫುಲ್ ಆಗಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ನಿಮಗೆ ಮದರ್ ಅರ್ತ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಬರೀ ಹುಲ್ಲಿನ ಮೇಲೆ ನಡೆಯುವಂತಿರಬಹುದು, ಇಲ್ಲಾಂದರೆ ಪ್ಲ್ಯಾಂಟ್ಸ್ ಏನಿದೆ ನೋಡಿ, ಗಿಡಗಳನ್ನು ನೆಡುವಂಥದ್ದಿರ್ಬೋದು, ಹೊಸ ಗಿಡಗಳನ್ನು ಮನೆಯಲ್ಲಿ ತಂದು ನೆಡುವಂಥದ್ದಿರಬಹುದು. ಸೊ ಆದಷ್ಟು ಗ್ರೌಂಡ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ಮರ ಗಿಡನ ಬೆಳೆಸಿ. ಓಕೆ, ಸೊ ನೇಚರ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಮೆಸೇಜ್ ಇನ್ಫಾರ್ಮೇಷನ್ಸ್ ಏನು ಅಂತಂದರೆ, ಬಿಗಿನ್ ನೌ. ಇವಾಗಲೇ ಶುರು ಮಾಡಿ. ಏನಾದರೂ ಕಲಿಬೇಕು ಅಂತ ಇದ್ದೀರಾ, ಶುರು ಮಾಡಿ. ಯಾವುದಕ್ಕೂ ಕೂಡ ಡಿಲೇ ಹಾಕಬೇಡಿ. ಎನಿ ಕೈಂಡ್ ಆಫ್ ಏನಾದರೂ ನೀವು ಜೀವನದಲ್ಲಿ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ಬಿಗಿನ್ ನೌ. ಟೇಕ್ ಯುವರ್ ಫಸ್ಟ್ ಸ್ಟೆಪ್ಪನ್ನು ಇಟ್ಟು ನೋಡಿ, ಮತ್ತೆ ನೋಡೋಣ ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದು. ಬಿಕಾಸ್ ನಿಮಗೆ ಮದರ್ ಗಾಡೆಸ್ ಎನರ್ಜಿಯಿಂದ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ಪಾಯಿಲ್ ನಂಬರ್ 1. ಓಕೆ, ಸೊ ಯಾರೆಲ್ಲ ಹರ್ಟ್ ಮಾಡಿದ್ರು ಇಲ್ಲಿ ತನಕ ನೋಡಿ, ಅವರನ್ನು ಲೈಕ್ ಅದರ ಜೊತೆ ಸಾಲಿಟ್ಯೂಡ್ ಮಾಡೋದಕ್ಕೆ ಹೇಳ್ತಾ ಇದೆ, ಅದರ ಜೊತೆ ಕೂತ್ಕೊಳ್ಳೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಏನಾದರೂ ಪೇಯ್ನ್ ಇದೆ, ಆ ಪೇಯ್ನ್ ಜೊತೆ ಕೂತ್ಕೊಳ್ಳಿ. ಕೂಗೋಕ್ಕೆ ಬರ್ತಾ ಇದೆಯಾ, ಕೂಗಿ ಅದನ್ನು ಕ್ಲೋಸ್ ಮಾಡಿಬಿಡಿ. ಓಕೆ, ಸೊ ರೈಟ್ ನಾವು ಆಕರ್ಷಿಕ್ ರೆಕಾರ್ಡಿಂದ ನಿಮಗೆ ಇನ್ಫಾರ್ಮೇಷನ್ ಇದೆ. ಏನು ಅಂತಂದರೆ, ಸ್ವಲ್ಪ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಡಾಕ್ಯುಮೆಂಟ್ರಿ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ನೀವು ಎಲ್ಲೆಲ್ಲ ಎಡವಿದ್ದೀರಿ, ಎಲ್ಲೆಲ್ಲ ತಪ್ಪು ಮಾಡಿದ್ರಿ, ಎಲ್ಲಿ ಸರಿ ಮಾಡಿದ್ರಿ, ಎಷ್ಟೆಲ್ಲ ನಿಮಗೆ ಸಕ್ಸಸ್ ಸಿಕ್ತು, ಸೊ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನಿಮಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಇಲ್ಲಿ. ಪಾಯಿಲ್ ನಂಬರ್ 1. ಓಕೆ, ಗೈಡೆನ್ಸ್ ಏನಿದೆ ನೋಡೋಣ. ಸ್ಟಿಲ್ನೆಸ್, ಮೇಕ್ ಅ ಸ್ಪೇಸ್ ಫಾರ್ ನೋಡಿ. ಆ್ಯಂಡ್ ಐ ಆಮ್ ಸ್ವೇರ್ ಟು ಗಾಡ್, ನಾನು ನೋಡಿಬಿಟ್ಟು ಶಫಲ್ ಮಾಡಿಲ್ಲ. ನನಗೆ ಒಂದು ಕಾರ್ಡ್ ಏನೋ ಹಾರ್ಕೊಂಡು ಬಂತು, ಲೈಕ್ ಇದೇ ಥರ ಓಪನ್ ಆಗಿ. ಸೊ ಐ ಜಸ್ಟ್ ಪ್ರೇಡ್, ನಾನು ಅಲ್ಲೇ ಪ್ರೇ ಮಾಡಿದೆ, ಇಲ್ಲ ನಾನು ಯಾವುದೇ ಕಾರ್ಡನ್ನು ನೋಡೋದಿಲ್ಲ, ನನಗೆ ಆ ಥರ ಕಾರ್ಡ್ ಕೊಡಿ ಅನ್ನೋದು.
ನೋಡಿ ಇಲ್ಲಿ ಬಂದಿದೆ ಸ್ಟಿಲ್ನೆಸ್. ಮೇಕ್ ಅ ಸ್ಪೇಸ್ ಫಾರ್ ಕಾಮ್ ಆ್ಯಂಡ್ ಕ್ವಾಯಟ್ ಇನ್ ಯೋರ್ ಡೇ. ಟರ್ನ್ ಆಫ್ ಯೋರ್ ಫೋನ್. Allow the world to rush on past unnoticed for a while and dip your soul into peaceful waters. ಅದೇ ನಾನು ಹೇಳಿದೆ, ಸ್ಟಿಲ್ನೆಸ್ ಇಲ್ಲಿ ಅಗತ್ಯ ಇದೆ. ಇದು ನಿಮಗೆ ಗೈಡೆನ್ಸ್. ಆ್ಯಕ್ಚುಲಿ ಸ್ವಲ್ಪ ಕಾಮ್ ಆ್ಯಂಡ್ ಕ್ವಾಯಟ್ ಆಗುವಂಥ ಅವಶ್ಯಕತೆ ಇದೆ. ದಿನದಲ್ಲಿ ಒಂದು ಅರ್ಧ ಗಂಟೆಯಾದರೂ ಸ್ವಲ್ಪ ಕ್ವಾಯಟನ್ನು ಚೂಸ್ ಮಾಡಿ, ಸ್ವಲ್ಪ ಕಾಮ್ನೆಸ್ಸನ್ನು ಚೂಸ್ ಮಾಡಿ ವಿದೌಟ್ ಫೋನ್. ಇಲ್ಲಿ ಬರ್ತದೆ ಟರ್ನ್ ಆಫ್ ಯುವರ್ ಫೋನ್ ಇಲ್ಲದೆ. ಓಕೆ, ಪಾಯಿಂಟ್ ನಂಬರ್ 1, ಅಲೌ ದ ವರ್ಲ್ಡ್ ಟು ರಶ್ ಆನ್ ಪಾಸ್ಟ್ ಅನ್ನೋಟಿಸ್ಡ್ ಫಾರ್ ಅ ವೈಲ್. ಸ್ವಲ್ಪ ಹೊತ್ತಿಗೆ ಎಲ್ಲವನ್ನು ನೀವು ಮ್ಯೂಟ್ ಮಾಡಿ, ಅನ್ನೋಟಿಸ್ ಮಾಡಿ. ಓಕೆ, ಸೊ ನಿಮಗೋಸ್ಕರ ಸ್ವಲ್ಪ ಟೈಮನ್ನು ತೊಗೊಳ್ಳೋಕೆ ನಿಮಗೆ ವೂಂಡ್ ಬಗ್ಗೆ, ಓಕೆ, ನಿಮ್ಮಲ್ಲಿ ಪೇಯ್ನ್ ಇದೆ, ನೀವು ಹೇಳ್ಬೋದು ಮ್ಯಾಮ್ ಪೇಯ್ನ್ ಇದೆ, ವಾಪಸ್ ಅದನ್ನ ಹೇಗೆ ನಾನು ನೋಟಿಸ್ ಮಾಡಲಿ, ವಾಪಸ್ ನನಗೆ ಅಲ್ಲಿ ಹೋಗೋದು ಇಷ್ಟ ಇಲ್ಲ, ವಾಪಸ್ ಆ ಪೇಯ್ನನ್ನು ಯೋಚನೆ ನಾನು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳೋರಿದ್ದರೆ ಸುಮ್ಮನೆ ಕೂತ್ಕೊಳ್ಳಿ, ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಡಿ. ಜಸ್ಟ್ ಕ್ವಾಯಟ್, ಏನು ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಓಕೆ, ಸೊ ನಿಮ್ಮ ಸೋಲ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಪಾಯಿಂಟ್ ನಂಬರ್ 1 ನಿಮಗೆ. ಲಿವ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಅ ಡ್ರೀಮರ್, ಕ್ರಿಯೇಟ್ ಅ ಫ್ಯೂಚರ್. ಇಲ್ಲೂ ಕೂಡ ಬಟರ್ಫ್ಲೈ ಇದೆ. ಟ್ರಾನ್ಸ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1 ನಿಮಗೆ ರೈಟ್ ನಾವ್. ಟ್ರಾನ್ಸ್ಫಾರ್ಮೇಷನ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ರೈಟ್ ನಾವ್. ಲಿವ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಅ ಡ್ರೀಮರ್. ಹಗಲು ಕನಸು ಕಾಣಿ, ರಾತ್ರಿ ಕನಸು ಅಲ್ಲ. ಪಾಯಿಂಟ್ ನಂಬರ್ 1, ಕ್ರಿಯೇಟ್ ಅ ಫ್ಯೂಚರ್ ಪ್ಯಾರಡೈಸ್. ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇದು ನಿಮಗೆ ಗೈಡೆನ್ಸ್ ಆ್ಯಕ್ಚುಲಿ. ಪಾಯಿಂಟ್ ನಂಬರ್ 1. ಈ ಹುಡುಗಿನ ನೋಡಿದರೆ ನೀವು ನೋಡಿ, ಏನೋ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ, ಏನೋ ಡ್ರೀಮ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೀವು ಬ್ಯಾಕ್ ಸೈಡ್ ನೋಡಿದರೆ ನೋಡಿ, ಬೆಳಕು ಇದೆ. ಸೊ ನೀವು ಯಾವ ಥರದ ಕನಸನ್ನು ಕಾಣ್ತೀರಾ ನೋಡಿ, ಅದು ರಿಯಲಿಟಿಗೆ ಪರಿವರ್ತನೆ ಆಗಬಹುದು. ಪಾಯಿಂಟ್ ನಂಬರ್ 1. ಬಟ್ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಕಾಲನ ಕಳೆಯೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಪಾಯಿಂಟ್ ನಂಬರ್ 1, ಮೂವಿಂಗ್. ದಿಸ್ ಈಸ್ ಅಡ್ವೈಸ್ ಫಾರ್ ಯು. ಪಾಯಿಂಟ್ ನಂಬರ್ 1, ಚೇಂಜ್ ಈಸ್ ಹ್ಯಾಪ್ನಿಂಗ್, ಸೊ ಬಿ ಪ್ರಿಪೇರ್ಡ್ ಟು ಮೂವ್ ಫಿಸಿಕಲಿ ಆರ್ ಸ್ಪಿರಿಚುವಲಿ. ನೋಡಿ, ಸ್ಪಿರಿಚುವಲಿಲಿ ಸಾಲಿಟ್ಯೂಡ್ ಆ್ಯಂಡ್ ನಂಬರ್ 20 ಇಲ್ಲಿದೆ ನಂಬರ್. ವಾವ್, ಚೇಂಜ್. ಇವಾಗ ತಾನೇ ನಾವು ಚೇಂಜ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಲ್ವಾ? ಸೊ ಇಲ್ಲೂ ಕೂಡ ಇದೆ, ಚೇಂಜ್ ಈಸ್ ಹ್ಯಾಪ್ನಿಂಗ್. ಚೇಂಜ್ ಹ್ಯಾಪ್ನಿಂಗ್ ಆಗ್ತಾ ಇದೆ. ಸೊ ಬಿ ಪ್ರಿಪೇರ್. ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಅಡ್ವೈಸ್ ಕೊಡ್ತಾ ಇದೆ ಇಲ್ಲಿ. ಏನು ಅಂತಂದರೆ ಪ್ರಿಪೇರ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಅದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಎರಡಕ್ಕೂ ಪ್ರಿಪೇರ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಟು ಮೂವ್ ಫಿಸಿಕಲಿ ಆರ್ ಸ್ಪಿರಿಚುವಲಿ. ನಿಮಗೆ ಫಿಸಿಕಲಿ ಮೂವ್ ಆಗೋದಕ್ಕೆ ಸಿಗಬಹುದು, ಇಲ್ಲಾಂದರೆ ಸ್ಪಿರಿಚುವಲಿ ನೀವು ಮೂವ್ ಆಗ್ಬೋದು. ದಿಸ್ ಈಸ್ ಅಡ್ವೈಸ್ ಫಾರ್ ಯು. ಪಾಯಿಂಟ್ ನಂಬರ್ 1 ಕಿವಿಗೆ ಹಾಕ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಓಕೆ, ಕಿವಿಗೆ ಹಾಕ್ಕೊಳ್ಳಿ. ಸೊ ಕೆಲವರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇರಬಹುದು, ಟ್ರಾನ್ಸ್ಫಾರ್ಮ್ ಇರ್ಬೋದು ಜಾಬಲ್ಲಿ. ಕೆಲವರಿಗೆ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಇಷ್ಟ ಇಲ್ಲದೇ ಇರ್ಬೋದು. ಬಟ್ ದಿಸ್ ಈಸ್ ಗುಡ್ ಫಾರ್ ಯು. ಒಂದು ವೇಳೆ ನೀವು ಆದರೆ ಮೂವ್ ಆಗ್ತಾ ಇದೆ. ಪಾಯಿಂಟ್ ನಂಬರ್, ಕೆಲವ್ರದ್ದು ಫಿಸಿಕಲಿ ಮೂವ್ ಆಗ್ತಾ ಇದೆ, ಇನ್ನು ಕೆಲವ್ರದ್ದು ಸ್ಪಿರಿಚುವಲ್. ಇದು ನಿಮಗೆ ಅಡ್ವೈಸ್. ಸೊ ಇವಾಗಲೇ ಪ್ರಿಪೇರ್ ಆಗೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಟ್ಯಾರೋನ ನಿಮ್ಮ ಮುಂದೆ ಶಫಲ್ ಮಾಡೋಣ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಗೈಡೆನ್ಸ್ ನೋಡಿ, ನಿಮಗೆ ತುಂಬ ರೀತಿಯಲ್ಲಿ ಗೈಡೆನ್ಸ್ಗಳು ಸಿಗ್ತಾ ಇದೆ. ಪಾಯಿಂಟ್ ನಂಬರ್ 1, ಇಗ್ನೋರ್ ಮಾಡಬೇಡಿ. ಆ್ಯಕ್ಚುಲಿ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ, ಬಟ್ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ನೋಡಿ, ಯಾವ ಗೈಡೆನ್ಸನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಜಸ್ಟ್ ನೋಡಿ ಯಾವುದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಜಸ್ಟ್ ಓಕೆ. ಪಾಯಿಂಟ್ ನಂಬರ್ 1,
ಕಂಟ್ರೋಲ್, ಯಾವುದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1. ಓಕೆ, ಸೊ ಲಾಸ್ಟ್ಲಿ 1 ಕಾರ್ಡ್. ಪೈಲ್ ನಂಬರ್ 1. Thank you so much, Spirit. Thank you so much. Ripeness. Okay. ನೋಡಿ, ಪೈಲ್ ನಂಬರ್ 1, ಯಾವುದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ತುಂಬಾ ಸಪ್ರೆಸ್ಡ್ ಎನರ್ಜಿ ಇದೆ ಇಲ್ಲಿ. ಯಾವುದನ್ನು ತುಂಬಾ ಸಪ್ರೆಸ್ ಮಾಡಿದ್ದೀರಾ, ನಿಮ್ಮ ಅಂತರ ಆಳದಲ್ಲಿ ಯಾವುದನ್ನು ತುಂಬ ಸಪ್ರೆಸ್ ಆಗಿ ಇಟ್ಕೊಂಡಿದ್ದೀರಾ ನೋಡಿ, ಅದನ್ನು ಹೊರಗಾಕುವ ಸಮಯ. ನೀವು ಅದನ್ನ ಯಾವಾಗ ಹೊರಗಾಕಿ ಆ ಚಾಪ್ಟರ್ನ ಕ್ಲೋಸ್ ಮಾಡ್ತೀರಾ ನೋಡಿ, ನಿಮ್ಮ ಲೈಫಲ್ಲಿ ರೈಪ್ನೆಸ್ ಅನ್ನೋದು ಬರುತ್ತೆ, ನಿಮ್ಮ ಲೈಫಲ್ಲಿ ಫಲವತ್ತತೆ ಅನ್ನೋದು ಬರುತ್ತೆ. ಇದು ನಿಮ್ಮ ಕರಿಯರ್ ರಿಗಾರ್ಡಿಂಗ್ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ರಿಗಾರ್ಡಿಂಗ್ ಇರ್ಬೋದು, ಎನಿ ಕೈಂಡ್ ಆಫ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಪೈಲ್ ನಂಬರ್ 1 ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಯಾವುದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ, ಯಾವುದನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅನ್ನೋದನ್ನು ನೋಡಿ. ಸೊ ಮೇಯ್ನ್ಲಿ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಇದೆ ನಿಮ್ಮ ಆಕಾಶಿಕ್ ರೆಕಾರ್ಡಿಂದ. ಓಕೆ, ಸೊ ಯಾವುದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಫಸ್ಟ್, ಆ್ಯಂಡ್ ಯಾವುದನ್ನು ತುಂಬ ಕಂಟ್ರೋಲಲ್ಲೇ ಇಲ್ಲ ನಿಮ್ಮದು ಅನ್ನೋದನ್ನು ನೋಡಿ. ಕೆಲವೊಮ್ಮೆ ನಮ್ಮ ಎಮೋಷನ್ಸ್ ಇರುತ್ತೆ, ಕೆಲವೊಮ್ಮೆ ಓವರ್ ಥಿಂಕಿಂಗ್ ಇರುತ್ತೆ, ಕಂಟ್ರೋಲಲ್ಲೇ ಇಲ್ಲ. ಏನೋ ಒಂದಕ್ಕೊಂದು ಲೈಕ್ ಕೀಪ್ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಓಕೆ, ಸೊ ಆವಾಗಲೇ ನಿಮ್ಮ ಲೈಫಲ್ಲಿ ರೈಪ್ನೆಸ್ ಅನ್ನೋದು ಬರೋದು ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಟ್ರಸ್ಟ್ ಯು ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿ, ಅದು ಯಾವತ್ತೂ ನಿಮಗೆ ಸುಳ್ಳು ಹೇಳೋದಿಲ್ಲ. ಪೈಲ್ ನಂಬರ್ 1, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ತುಂಬ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ರೀಡಿಂಗ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಸೊ ಯಾರ ಡೇಟ್ ಆಫ್ ಬರ್ತ್ 1 to 15 ತನಕ ಇದೆ ನೋಡಿ, ಸೊ ಅವ್ರದ್ದು ಇವಾಗ ರೀಡಿಂಗ್. ಸೊ ನೋಡೋಣ ಏನು. ವೈಸ್ ಲೀಡರ್, ನಿಮ್ಮ ಮೇಯ್ನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಕಾಶಿಕ್ ರೆಕಾರ್ಡಿಂದ ಏನು ಬಂದಿದೆ ಅಂತಂದರೆ ವೈಸ್ ಲೀಡರ್. ಪೈಲ್ ನಂಬರ್ 2, ನಿಮ್ಮಲ್ಲಿ ಲೀಡರ್ ಆಗುವಂಥ ಎಲ್ಲ ಕ್ವಾಲಿಟಿ ಇದೆ. ಜನರನ್ನು, ಯು ಆರ್ ಬೇಕನ್ ಫಾರ್ ಅದರ್ಸ್, ನೀವು ಬೇರೆಯವರಿಗೆ ದಾರಿದೀಪ ಆಗುವವರು, ನಿಮ್ಮನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಪೈಲ್ ನಂಬರ್ 2. ಸೊ ಮೇಯ್ನ್ ಆಕಾಶಿಕ್ ರೆಕಾರ್ಡಿಂದ ಮೇಯ್ನ್ ಆಗಿ ಇನ್ಫಾರ್ಮೇಷನ್ ಇದೆ ನಿಮಗೆ. ವೈಸ್ ಲೀಡರ್, ಜನರು ನಿಮ್ಮನ್ನು ಫಾಲೋ ಮಾಡ್ತಾರೆ, ನಿಮ್ಮ ಸ್ಟೆಪ್ಸನ್ನು ಫಾಲೋ ಮಾಡ್ತಾರೆ. ಪೈಲ್ ನಂಬರ್ 2, ನೀವು ಬೇರೆಯವರಿಗೆ ದಾರಿದೀಪ ಆಗುವವರು. ಸೊ ಪೈಲ್ ನಂಬರ್ 2 ಅಲ್ಲಿ ತುಂಬ ಜನ ಎಂಪ್ಯಾತ್ ಇರ್ಬೋದು, ಲೈಟ್ ವರ್ಕರ್ಸ್ ಇರ್ಬೋದು. ನನಗೆ ಆ ಥರ ಇಲ್ಲಿ ಚಾನಲ್ ಆಗ್ತಾ ಇದೆ. ಪೈಲ್ ನಂಬರ್ 2 ಪೀಪಲ್. ಸೊ ವೈಸ್ ಲೀಡರ್, ಜನರನ್ನು ಲೀಡ್ ಮಾಡುವಂಥ ಕ್ವಾಲಿಟಿ ಇದೆ ನಿಮ್ಮಲ್ಲಿ. ಹೆದರದೆ ಅಂಜದೆ ಮುಂದೆ ಹೋಗುವಂತಹ ಡೇರಿಂಗ್ ಇದೆ. ಜನರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಯಾವುದೇ ಚಾಲೆಂಜ್ ಬಂದರೂ ಕೂಡ ನಿಮಗೆ ಇಲ್ಲಿ ಹೆದರಿಸೋದಕ್ಕೆ ಹೇಳ್ತಾ ಇದ್ರೆ. ಪೈಲ್ ನಂಬರ್ 2. ಓಕೆ, ಹೈ ಪ್ರೀಸ್ಟ್, ಇಂಟೆಂಡ್ ಆ್ಯಂಡ್ ಕ್ರಿಯೇಟ್. ವಾವ್. ಓಕೆ, and the next card is freedom. Pile number 2, freedom ಅನ್ನು ಚೂಸ್ ಮಾಡಿ. ಓಕೆ, ಬೇರೆಯವರು ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಡಿ. ಆ್ಯಂಡ್ ನಿಮ್ಮ ಮನೆಯವರು ಏನು ಏನಾದರೂ ನೀವು ಯುನೀಕ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರಬಹುದು. ಪೈಲ್ ನಂಬರ್ 2, ಬಿಕಾಸ್ ನಿಮ್ಮ ಮನೆಯಲ್ಲಿ ನೀವು ಎಲ್ರಿಗಿಂತ ಡಿಫ್ರೆಂಟ್ ಇರ್ಬೋದು. ಪೈಲ್ ನಂಬರ್ 2. ಓಕೆ, ಸೊ ನೀವು ಯೋಚನೆ ಮಾಡುವಂಥದ್ದು ಡಿಫ್ರೆಂಟ್ ಇರ್ಬೋದು. ನಿಮ್ಮ ಮನೆಯಲ್ಲಿ ಯಾರೂ ಈ ಥರ ಇಲ್ಲದೇ ಇರ್ಬೋದು. ಆದಷ್ಟು ಸ್ವಾತಂತ್ರ್ಯವನ್ನು ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಯಾವುದು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ ನೋಡಿ, ಅದನ್ನು ಚೂಸ್ ಮಾಡಿ. ಪೈಲ್ ನಂಬರ್ 2.
ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮ್ಮ ಪವರನ್ನು ರೆಕಗ್ನೈಸ್ ಮಾಡೋದಕ್ಕೆ ಈ ಎರಡು ಕಾರ್ಡ್ ಅದನ್ನೇ ಹೇಳುತ್ತೆ. ಇಲ್ಲಿ ಫ್ರೀಡಮ್ ಇದೆ ಆ್ಯಂಡ್ ಇದು ಎರಡು ಕೂಡ ಏನೋ ಪವರ್ ಬಗ್ಗೆ ಮಾತಾಡ್ತಾ ಇದೆ. ಪಾಯಿಲ್ ನಂಬರ್ 2 ರೆಕಗ್ನೈಸ್ ಮಾಡಿ, ನಿಮ್ಮಲ್ಲಿ ಪವರ್ ಇದೆ, ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡಿ, ನಿಮ್ಮ ಲೈಫನ್ನು ಬೇರೆ ಯಾರೂ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಯಿಲ್ ನಂಬರ್ 2 ನಿಮ್ಮ ಲೈಫನ್ನು ನೀವೇ ಚೇಂಜ್ ಮಾಡೋದಕ್ಕೆ ಸಾಧ್ಯ. ಫೇಸ್ ಯುವರ್ ಫಿಯರ್. ನೋಡಿ, ಒಂದು ಒಳ್ಳೆ ವಾಯ್ಸ್ ಲೀಡರ್ ಆಗಬೇಕು ಅಂತಂದರೆ ಒಂದು ಒಳ್ಳೆ ಲೀಡರ್ ಆಗಬೇಕು, ಜನರನ್ನ ಏನೋ ಲೈಕ್ ಜನರು ನಿಮ್ಮನ್ನು ಫಾಲೋ ಮಾಡಬೇಕು ಅಂತಂದರೆ ಲೈಕ್ ನಿಮ್ಮಲ್ಲಿ ಆ ಎಲ್ಲ ಕ್ವಾಲಿಟಿ ಇದೆ ಅಂತ ಹೇಳಿ ಅರ್ಥ. ಓಕೆ, ಬಿಕಾಸ್ ನಿಮ್ಮಲ್ಲಿ ಆ ಪವರ್ ಇದೆ, ನಿಮ್ಮಲ್ಲಿ ಸ್ಟ್ರೆಂತ್ ಇದೆ, ನಿಮ್ಮಲ್ಲಿ ಕರೇಜಸ್ ಇದೆ. ದಿಸ್ ಈಸ್ ಯುವರ್ ಮೇನ್ ಕಾರ್ಡ್. ಮೇನ್ ಇನ್ಫಾರ್ಮೇಷನ್ ನಿಮಗಿದೆ, ನೀವು ಬೇರೆಯವರಿಗೆ ದಾರಿದೀಪ ಆಗೋರು ಅನ್ನೋದು. ಸೊ ರೆಕಗ್ನೈಸ್ ಯುವರ್ ಪವರ್. ಫೇಸ್ ಮಾಡಿ, ಫಿಯರ್ ಏನಿದೆ ನೋಡಿ ಅದನ್ನ ಫೇಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಅಲೈನ್ ವಿತ್ ದ ಲೈಟ್. ಲೈಟ್ ಜೊತೆ ನಿಮಗೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ಪಾಯಿಲ್ ನಂಬರ್ 2 ನಿಮಗೆ ಇನ್ನೊಂದು ನನಗಿಲ್ಲಿ ಚಾನಲ್ ಆಗ್ತಾ ಇದೆ ಮೆಸೇಜ್ ಏನು ಅಂತಂದರೆ, ಐ ಡೋಂಟ್ ನೋ ಇದು ಯಾರಿಗೆ ರೆಸನೇಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈ ಮೆಸೇಜ್ ನನಗೆ ಚಾನಲ್ ಆಗ್ತಾ ಇದೆ. ಏನು ಅಂತಂದರೆ, ನಿಮಗೆ ಗೊತ್ತಿದೆ ನೀವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು. ಆ ದಾರಿ ನಿಮಗೆ ಸರಿಯಲ್ಲ ಅಂತ ಗೊತ್ತಿದ್ರೂ ಕೆಲವರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಒಳ್ಳೆ ದಾರಿನ ಚೂಸ್ ಮಾಡ್ತಾ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಇವಾಗ 2 ದಾರಿ ಇದೆ. ಓಕೆ, 2 ದಾರಿ ಇದೆ. ಒಂದು ದಾರಿಯಲ್ಲಿ ಲೈಕ್ ಒಂದು ದಾರಿ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಕೂಡ, ನಿಮ್ಮ ಅಂತರಾತ್ಮ ಕೂಡ ಹೇಳ್ತಾ ಇದೆ ಈ ದಾರಿಯಲ್ಲಿ ಹೋಗು, ನೀನು ರಾಂಗ್ ವೇಯಲ್ಲಿ ಹೋಗ್ತಾ ಇದೆಯಾ. ಬಟ್ ಸ್ಟಿಲ್ ನೀವು ರಾಂಗ್ ವೇನ ಚೂಸ್ ಮಾಡ್ತಾ ಇದ್ದೀರಾ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಕೆಲವರು ಇಲ್ಲಿ ಪಾಸ್ಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಪಾಸ್ಟ್, ತುಂಬ ಜನ ಇಲ್ಲಿ ಪಾಸ್ಟಲ್ಲಿ ಸ್ಟಕ್ ಆಗಿದ್ದೀರಾ. ಪಾಯಿಲ್ ನಂಬರ್ 2. ಓಕೆ, ಸೊ ಬಿಕಾಸ್ ಇಲ್ಲಿ ಡಿವೈನ್ ಮ್ಯಾಸ್ಕ್ಯುಲನ್ ಎನರ್ಜಿ ಇದೆ. ಸೊ ಮೇ ಬಿ ನೀವು ಶಿವದೇವರ ಆರಾಧಕರಾಗಿರ್ಬೋದು, ಇಲ್ಲ ಅಂದರೆ ನಿಮಗೆ ಕೃಷ್ಣ ಇಷ್ಟ ಇರ್ಬೋದು, ವಿಷ್ಣು ದೇವರು ಇಷ್ಟ ಇರಬಹುದು. ಇತ್ತೀಚೆಗೆ ನೀವು ಯಾವ ಒಂದು ಮಂತ್ರನ ಚಾಂಟ್ ಮಾಡ್ತಾ ಇದ್ದೀರಾ ನೋಡಿ, ಅದನ್ನ ಕೀಪ್ ಚಾಂಟ್ ಮಾಡ್ತಾ ಇರಿ. ಓಕೆ, ಸೊ ಆ ಒಂದು ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಇಲ್ಲಿ ಇನ್ಸ್ಪೈರ್ ಎನರ್ಜಿ ಇದೆ. ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡಬೇಕು, ಬೇರೆ ಯಾರು ಮಾಡೋದಿಲ್ಲ. ಬಿಕಾಸ್ ಇದು ಈಜಿಪ್ಟಿಯನ್ ಬಗ್ಗೆ ತಿಳಿಸ್ತಾ ಇದೆ ಈ ಕಾರ್ಡ್. ಲೈಕ್ ಏನ್ಷಿಯಂಟ್ ಈಜಿಪ್ಟ್ ಅದರ ಬಗ್ಗೆ ಈ ಕಾರ್ಡ್ ತಿಳಿಸ್ತಾ ಇದೆ. ಲೈಕ್ ಟ್ಯಾರೋದಲ್ಲಿ ಹೈ ಪ್ರೀಸ್ಟೆಸ್ ಹೇಗೆ ಇದೆ ನೋಡಿ, ಅದೇ ಥರ ಇದು ಹೈ ಪ್ರೀಸ್. ಓಕೆ, ಸೊ ಎಸ್, ಇಲ್ಲಿ ಈಜಿಪ್ಟಿಯನ್ ಗಾಡ್ ಹಾರರ್ಸ್ ಹೇಳ್ತಾರಲ್ವಾ. ಸೊ ಎಸ್, ಅದು ಇದು ಕಾರ್ಡ್. ಬೇಕಂದರೆ ಹಾರರ್ಸ್ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ನೋಡ್ಬೋದು. ಓಕೆ, ಇಲ್ಲಿ ಸ್ಪಿರಿಚುವಾಲಿಟಿ ಬಗ್ಗೆ ಇದೆ. ಆ್ಯಂಡ್ ಪಾಯಿಲ್ ನಂಬರ್ 2 ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತಂದರೆ, ಲೈಫಲ್ಲಿ ಡಿಸಿಪ್ಲೈನ್ನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ವಿತ್ ದ ಗ್ರೇಟ್ ರೆಸ್ಪೆಕ್ಟ್, ಒಳ್ಳೆ ರೆಸ್ಪೆಕ್ಟಿಂದ ಡಿಸಿಪ್ಲೈನ್ನ ಫಾಲೋ ಮಾಡಿ. ಪಾಯಿಲ್ ನಂಬರ್ 2 ಪರ್ಟಿಕ್ಯುಲರ್ ಪ್ರಾಕ್ಟೀಸ್ ಇಲ್ಲಿ ಅಗತ್ಯ ಇದೆ. ಪರ್ಟಿಕ್ಯುಲರ್ ಆಗಿ ಒಂದು ಪ್ರಾಕ್ಟೀಸ್, ಲೈಕ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಯಾವುದೇ ಇರ್ಬೋದು. ಓಕೆ, ಸೊ ಇಲ್ಲಿ ಸ್ಪಿರಿಚುವಲ್ ಟೀಚರ್ ಕೂಡ ಇದ್ದಾರೆ. ಇತ್ತೀಚೆಗೆ ಯಾರು ನಿಮಗೆ ಫಿಸಿಕಲಿ ಮೀಟ್ ಆಗೋದಿದ್ರೂ ಕೂಡ ಇತ್ತೀಚೆಗೆ ಲೈಕ್ ಒಂದು ಗುರು ಇದ್ದಾರೆ, ಅವರ ನಿಮಗೆ ಪ್ರವಚನ ಚೆನ್ನಾಗಂತ ಅನಿಸ್ತಾ ಇದೆ. ಇಲ್ಲಾಂದರೆ ಅವ್ರು ಹೇಳುವಂತಹ ಕೃಷ್ಣ ಸ್ಟೋರೀಸ್ ಇರ್ಬೋದು, ಇಲ್ಲಾಂದರೆ ಎನಿ ಕೈಂಡ್ ಆಫ್ ಸಾಧು ಬಗ್ಗೆ ಹೇಳ್ತಾ ಇದ್ದೀನಿ, ಸಾಧುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾಟ್ ಲೈಕ್ ಕಥಾವಾಚಕರು ಕೂಡ ಇದ್ದಾರೆ, ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ನನಗೆ ಸಾಧು ಎನರ್ಜಿಲಿ ಜಾಸ್ತಿ ಕಾಣ್ತಾ ಇದೆ. ಸೊ ಮೇ ಬಿ ನೀವು ಕಲ್ತಿರುವಂತಹ ಟೀಚರ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ನೀವು ಯಾರಿಂದಾದರೂ ಟೀಚರ್ ಎನರ್ಜಿ ನನಗಿಲ್ಲಿ ಜಾಸ್ತಿ ಕಾಣ್ತಾ ಇದೆ. ಸೊ ಅವರನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ದಿಸ್ ಈಸ್ ಮೈನ್ ಇನ್ಫಾರ್ಮೇಷನ್ಸ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಆ್ಯಕ್ಚುಲಿ ನೀವು ಈ ದಾರಿಯಲ್ಲಿ ಹೋಗ್ತಾ ಇಲ್ಲ. ಪಾಯಿಲ್ ನಂಬರ್ 2 ಈ ದಾರಿಯಲ್ಲಿ ಹೋಗುವಂಥ ಅವಶ್ಯಕತೆ ಇದೆ ನಿಮಗೆ.
ಫ್ರೀಡಮನ್ನು ಚೂಸ್ ಮಾಡಿ, ಡಿಸಿಪ್ಲೈನ್, ರೆಸ್ಪೆಕ್ಟ್. ವೆರಿ ಡೀಪ್ ಮೆಸೇಜ್. ಬಿಕಾಸ್ ಏನಕ್ಕೆ ಹೇಳ್ತಾನೆ, ಯು ಆರ್ ಬ್ರಿಡ್ಜ್ ಬಿಟ್ವೀನ್, ನೀವು ಬ್ರಿಡ್ಜ್. ಯಾವುದೇ ಬ್ರಿಡ್ಜ್ ಅಂತ ಗೊತ್ತಾ ಇದೆಯಾ? ಹೆವೆನ್ ಆ್ಯಂಡ್ ಹರ್ತ್. ಓಕೆ, ಪಾಲ್ ನಂಬರ್ 2. ಬಿಕಾಸ್ ನೀವು ತುಂಬಾ ಪವರ್ಫುಲ್ ಇದ್ದೀರಾ. ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಪವರ್ಫುಲ್ ನೀವಿದ್ದೀರಾ, ಪಾಲ್ ನಂಬರ್ 2. ಸೊ ಯಾವ ಸೆಟ್ ಬ್ಯಾಕ್ಸ್ ಎಲ್ಲ ಏನಿದೆ ನೋಡಿ, ಆ್ಯಂಡ್ ಯಾವುದನ್ನು ತುಂಬ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದೀರಾ, ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇದ್ದೀರಾ, ಮುಂದುವರೀರಿ. ಎಕ್ಸ್ಪೀರಿಯನ್ಸ್ ಮಾಡಿ, ಅರ್ಥ ಮಾಡಿಕೊಳ್ಳಿ, ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಹೆಚ್ಚು ತಿಳಿಯಿರಿ, ಪಾಲ್ ನಂಬರ್ 2. ಬಿಕಾಸ್ ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಇಲ್ಲಿ, ಪಾಲ್ ನಂಬರ್ 2. ಬಿಕಾಸ್ ನಿಮ್ಮ ಥಾಟ್ಸ್ ಏನಿದೆ ನೋಡಿ, ನಿಮ್ಮ ಥಾಟ್ಸಿಂದಲೂ ಕೂಡ ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಬಿಕಾಸ್ ಇಲ್ಲಿ ಆಕರ್ಷಿಕ್ ರೆಕಾರ್ಡಿಂದ ನಿಮಗೆ ಇನ್ಫಾರ್ಮೇಷನ್ ಏನಿದೆ ಅಂತಂದರೆ, ಹೀಲ್, ಗ್ರೋ, ಎಕ್ಸ್ಪ್ಯಾಂಡ್. ಈ 3 ಮೆಸೇಜ್ ಬೇಕಾದರೆ ಬರೆಯಿರಿ ಇದನ್ನು ನೀವು. ಹೀಲ್, ಗ್ರೋ, ಎಕ್ಸ್ಪ್ಯಾಂಡ್. ಹೀಲ್, ಗುಣ ಆಗುವಂಥದ್ದು, ಗುಣಮುಖವಾಗುವಂಥದ್ದು, ಮೇ ಬಿ ಪಾಸ್ಟ್ ಇರ್ಬೋದು, ಎನಿ ಕೈಂಡ್ ಆಫ್, ಇಲ್ಲಾಂದರೆ ಬೇರೆಯವ್ರನ್ನ ಹೀಲ್ ಮಾಡೋದು ಕೂಡ ಇರ್ಬೋದು. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂತಂದರೆ ಗ್ರೋತ್ ಸಿಗುತ್ತೆ, ಗ್ರೋ ಆಗ್ತೀರಾ, ನೀವು ಬೆಳೀತೀರಾ, ಎಕ್ಸ್ಪ್ಯಾಂಡ್, ವಿಸ್ತರಿಸ್ತೀರಾ ನೀವು. ಓಕೆ, ಸೊ ಮೇನ್ ಇಂಪಾರ್ಟೆಂಟ್ ಮೆಸೇಜ್ ಫ್ರಮ್ ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಆಕರ್ಷಿಕ್ ರೆಕಾರ್ಡಿಂದ ಏನು ಅಂತಂದರೆ, ಹೀಲ್, ಗ್ರೋ ಆ್ಯಂಡ್ ಎಕ್ಸ್ಪ್ಯಾಂಡ್. ಇದು ಆಗೋದನ್ನು ನೀವು ನೋಡ್ತೀರಾ, ಪಾಲ್ ನಂಬರ್ 2. ಇದು ಆಗೋದನ್ನು ನೀವು ನೋಡ್ತೀರಾ. ಸೊ ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಿನ ಪವರ್ ನಿಮ್ಮಲ್ಲಿದೆ. ಇಂಟೆಂಟ್ ಆ್ಯಂಡ್ ಕ್ರಿಯೇಟ್. ಓಕೆ, ಸೊ ಲೆಟ್ ಸಿ ಏನಿದೆ ಅಂತ ನೋಡೋಣ. ವಿಂಡ್ಸ್ ಆಫ್ ಚೇಂಜ್. ಚೇಂಜ್ ಈಸ್ ಜಸ್ಟ್ ಲೈಫ್ ಅಪ್ಡೇಟಿಂಗ್ ಇಟ್ ಸೆಲ್ಫ್. ಎಂಗೇಜಿಂಗ್ ಇನ್ ಇಟ್ ಆ್ಯಂಡ್ ಡಿಸ್ಕವರ್ ದ ಬೆನಿಫಿಟ್ಸ್ ಇಫ್ ಹೋಲ್ಡ್ಸ್ ಫಾರ್ ಯು, ಈವನ್ ಇಫ್ ದೇ ಸೀಮ್ ಹಿಡನ್, ದೇ ಆರ್ ದೇ. ಸೊ ಇಲ್ಲಿ ವಿಂಡ್ಸ್ ಆಫ್ ಚೇಂಜ್ ಇದೆ, ಬದಲಾವಣೆ. ರೈಟ್ ನಾವು ನಿಮ್ಮ ಲೈಫಲ್ಲಿ ಬದಲಾವಣೆ ಬಂದಿದೆ, ಕೊಲ್ಯಾಪ್ಸ್ ಆಗಿದೆ, ತುಂಬ ನಿಮ್ಮ ಲೈಫಲ್ಲಿ ತುಂಬ ಚಾಲೆಂಜನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಲೈಫ್ ಈಸ್ ಅಪ್ಡೇಟಿಂಗ್. ಓಕೆ, ನಿಮಗೆ ಗೈಡೆನ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ. ಏನು ಅಂತಂದರೆ ಲೈಫ್ ನಿಮ್ಮದು ಅಪ್ಡೇಟ್ ಆಗ್ತಾ ಇದೆ. ಇವಾಗ ನಾವು ಮೊಬೈಲ್ ಫೋನನ್ನು ಹೇಗೆ ಅಪ್ಡೇಟ್ ಮಾಡ್ತೀವಿ, ಅದೇ ಥರ ನಮ್ಮ ಲೈಫ್ ಕೂಡ ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ಎಂಗೇಜ್ ಇನ್ ಇಟ್ ಆ್ಯಂಡ್ ಡಿಸ್ಕವರ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಏನು, ಇನ್ನಷ್ಟು ನಿಮ್ಮ ಬಗ್ಗೆ ಡಿಸ್ಕವರ್ ಮಾಡಿ. ಯಾವ ಪಾತಲ್ಲಿ ಹೋಗ್ತಾ ಇದ್ದೀರಾ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಓಕೆ, ನಾನು ಹೇಳ್ತೀನಿ ಏನು ಗೊತ್ತಾ, ಲೈಫ್ ಈಸ್ ನಾಟ್ ಓನ್ಲಿ ಕೆಲಸಕ್ಕೆ ಹೋಗೋದು, ದುಡಿಯೋದು, ಹಣ ಸಂಪಾದಿಸೋದು ಅಲ್ಲ, ಬರೇ ಅದು ಅಲ್ಲ. ಪ್ರೀತಿ ಮಾಡೋದು, ಮದುವೆ ಆಗೋದು, ಮಕ್ಕಳು ಮಾಡೋದು, ನೋ, ಬರೀ ಅದೇ ಲೈಫ್ ಅಲ್ಲ, ಅದಕ್ಕಿಂತಲೂ ಕೂಡ ಬೇರೆ ಲೈಫ್ ಇದೆ. ರೈಟ್? ಸೊ ನಾವು ಏನಕ್ಕೆ ಬಂದಿದ್ದೀವಿ ಭೂಮಿಗೆ? ಒಳ್ಳೇದು ಮಾಡೋದಕ್ಕೆ ಅಲ್ವಾ? ಸೊ ಬರೀ ನಾವು ಏನು ಅಂತಂದರೆ ಮಕ್ಕಳು ಮಾಡೋದು, ಪ್ರೀತಿ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಅದು ಇದು. ದೇವ್ರ ಜೊತೆ ಕನೆಕ್ಟ್ ಆಗಿ ನೋಡಿ, ಪಾಲ್ ನಂಬರ್ 2. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಏನು ಗೊತ್ತಾ, ಇಲ್ಲಿ ಚೇಂಜಸ್ ಅವೈಲೇಬಲ್ ಇದೆ, ಬಟ್ ಇದು ನಿಮಗೆ ಕಾಣದೇ ಇರಬಹುದು. ಚೇಂಜ್ ಯಾವಾಗಲೂ ಅಲ್ಲೇ ಇರುತ್ತೆ. ಓಕೆ, ಚೇಂಜ್, ಬದಲಾವಣೆ ಅನ್ನೋದೇನಿದೆ ನೋಡಿ, ಅದು ಯಾವಾಗಲೂ ಇರುತ್ತೆ, ಬಟ್ ನಾವು ಚೇಂಜ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ನಿಮಗೆ ಲೈಫನ್ನು ಅಪ್ಡೇಟ್ ಮಾಡೋದಕ್ಕೆ ಹೇಳ್ತಾ ಇದೆ ಪಾಲ್ ನಂಬರ್ 2. ರೀಎನರ್ಜೈಸ್ ಇನ್ ದ ನ್ಯಾಚುರಲ್ ವರ್ಲ್ಡ್, ಲೆಟ್ ಯೋರ್ ಇನ್ನರ್ ಹಂಟರ್ ಆರ್ ಹಂಟರ್ಸ್ ಟೇಕ್ ರೆಸ್ಟ್. ಪಾಲ್ ನಂಬರ್ 1 ಕೂಡ ಇತ್ತು, ರೆಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಪಾಲ್ ನಂಬರ್ 2, ರೀಎನರ್ಜೈಸ್, ನಿಮ್ಮ ಎನರ್ಜಿನ ರೀಎನರ್ಜೈಸ್ ಮಾಡುವಂಥ ಅವಶ್ಯಕತೆ ಇದೆ. ಇದು ರೀಎನರ್ಜೈಸ್ ನಿಮಗೆ ಬೇರೆ ಎಲ್ಲಿ ನಾನು ಹೇಳೋದಿಲ್ಲ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ ಅಂತ. ಸೊ ಇದು ನೇಚರಿಂದ ಸಾಧ್ಯ, ಇದು ಟ್ರಾವೆಲಿಂದ ಸಾಧ್ಯ. ಓಕೆ, ಸೊ ನೇಚರ್ ಜೊತೆ ಹೋಗಿ ಕೂತ್ಕೊಳ್ಳಿ. ಸೊ ನೇಚರ್ ಇಲ್ಲ ಅಂತಂದರೆ ಪಾರ್ಕ್ ಇದೆ, ಪಾರ್ಕಿಗೆ ಹೋಗಬಹುದು ನೀವು. ಓಕೆ, ಸೊ ಎಸ್, ಇಲ್ಲಿ ನೀವು ನೋಡಿದರೆ ನೋಡಿ, ಪ್ಲ್ಯಾನ್ ಸ್ಪಿರಿಟ್ ಮಾತಾಡ್ತಾ ಇದೆ, ರೈಟ್? ಸೊ ಹಂಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಬೇಟೆ ಮಾಡುವಂಥದ್ದು. ಬೇಟೆ ಇನ್ ದ ಸೆನ್ಸ್ ಪ್ರಾಣಿ ಪಕ್ಷಿನ ಬೇಟೆ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮನ್ನು ನೀವು ಹಂಟ್ ಮಾಡುವಂಥದ್ದು ಆ್ಯಂಡ್ ಹುಡುಕುವಂಥದ್ದು.
ಅದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ. ಪೈಲ್ ನಂಬರ್ 2. ಬಿಹಾಂಡ್ ತುಂಬ ಇದೆ. ನೀವು ಏನು ಅಂದ್ಕೊಂಡಿದ್ದೀರಾ ನೋಡಿ, ಅದಕ್ಕಿಂತಲೂ ತುಂಬ ಇದೆ ನೀವು ಕಲಿಯೋದು, ನೋಡೋದು ತುಂಬ ಇದೆ ಜಗತ್ತನ್ನು. ಸ್ವಲ್ಪ ರೆಸ್ಟ್ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ರೆ ನಿಮ್ಮ ಡೇ ಟು ಡೇ ಲೈಫಿಂದ ಸ್ವಲ್ಪ ರೆಸ್ಟನ್ನು ತೊಗೊಳ್ಳಿ. ಪೈಲ್ ನಂಬರ್ 2. ಲಾಫ್ಟರ್, ಇದು ನಿಮಗೆ ಅಡ್ವೈಸ್. ಪೈಲ್ ನಂಬರ್ 2, ಇದು ನಿಮಗೆ ಅಡ್ವೈಸ್. ಲಾಫ್ಟರ್, ನಗೋದು. ನೋಡಿ ಎಷ್ಟು ಸಮಯ ಆಯಿತು ನೀವು ನಗದೆ ಅನ್ನೋದು. ಓಕೆ, ಸೊ ಎಷ್ಟು ಸಮಯ ಆಯಿತು ನೀವು ನಗದೆ ಅಂತಂದರೆ, ಕೆಲವೇ ನಾವು ಓಪನ್ ಅಪ್ ಆಗಿ ನಗ್ತೀವಲ್ವ, ತುಂಬ ಹೇಗೆ ನಗ್ತೀವಿ ಅಂತಂದರೆ ಯಾರಿದ್ದಾರೆ ಯಾರೂ ಇಲ್ಲ ಅಂತ ನಾವು ನೋಡೋದಿಲ್ಲ, ಬಟ್ ಹೃದಯಪೂರ್ವಕವಾಗಿ ನಗ್ತೀವಿ. ಸೊ ಅಂಥದ್ದು ಯಾವಾಗ ಆಗಿದೆ ಯಾವಾಗ ಆಗಿಲ್ಲ ಅನ್ನೋದನ್ನು ನೋಡಿ. ಲಾಫ್ಟರ್ ಅಟ್ರ್ಯಾಕ್ಟ್ಸ್, ಖುಷಿ ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಪೈಲ್ ನಂಬರ್ 2, ನೀವು ದುಃಖದಲ್ಲಿದ್ದಾಗ ಕೂಡ ಖುಷಿನ ನೋಡಿ, ಸುಖನ ನೋಡಿ. ಹೇಗೆ ಈ ದುಃಖ ಇದೆ, ಈ ಪೇಯ್ನ್ ಇದೆ, ಬಟ್ ಈ ಪೇಯ್ನಿಂದ ಸುಖನ ಹೇಗೆ ನಾನು ನೋಡ್ಬೋದು, ಶಾಂತಿನ. ಓಕೆ, ನಿಮಗೆ ಏನು ನಗಕ್ಕಾಗ್ತಾ ಇಲ್ಲ, ಬಟ್ ಸುಖ ಎಲ್ಲಿದೆ, ಎಲ್ಲಿ ಶಾಂತಿ ಸಿಗುತ್ತೆ ಅದನ್ನು ಹುಡುಕಿ. ಇದು ನಿಮಗೆ ಅಡ್ವೈಸ್. ಲಾಫ್ಟರ್, ನಗೋದು. ಕಾಮಿಡಿ ಎಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನ ನೋಡಿ ಆ್ಯಂಡ್ ಓಪನ್ ಅಪ್ ಆಗಿ ನಗುವಂಥದ್ದು. ಸೊ ಲೆಟ್ಸ್ ಸಿ, ನೋಡೋಣ ಆಕಾಶಿಕ ರೆಕಾರ್ಡ್ಸಿಂದ ಬೇರೆ ಏನು ನಿಮಗೆ ಮಾಹಿತಿ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ದ ಲವರ್ಸ್, ಓಹೋ, ದ ಲವರ್ಸ್ ಕಾರ್ಡ್ ಇದೆ. ಫಸ್ಟ್ ಆಫ್ ಆಲ್, ಲವ್ ಯುವರ್ ಸೆಲ್ಫ್, ಪ್ರೀತಿ ಹಂಚಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಹೊಸ ಜನರು ಕೂಡ ಬರ್ತಾರೆ. ಓಕೆ, ಹೊಸ ಜನರು ಕೂಡ ಬರ್ತಾರೆ. ಆ್ಯಂಡ್ ಒಂದೊಳ್ಳೆ ಸೋಲ್ಮೇಟ್ ಕೂಡ ನಿಮಗೆ ಸಿಗ್ತಾರೆ. ಪೈಲ್ ನಂಬರ್ 2. ಫಸ್ಟ್ ಆಫ್ ಆಲ್, ನಿಮಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಬಿಕಾಸ್ ದ ಸೇಮ್ ಫೇಸ್ ರೈಟ್. ಸೊ ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ, ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ನಿಮಗೆ ನೀವೆಷ್ಟು ಪ್ರೀತಿನ ಕೊಡಬಲ್ಲಿರಿ ಅನ್ನೋದನ್ನು ನೋಡಿ. ಬಿಕಾಸ್ ದ ಲವರ್ಸ್ ಕಾರ್ಡ್ ಬರೀ ಲವರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಸೊ ಇದು ನಮ್ಮ ಬಗ್ಗೆ ಕೂಡ ತಿಳಿಸುತ್ತೆ. ನೀವು ನಿಮ್ಮ ಸೋಲ್ ಲೆವೆಲ್ ಜೊತೆ ಎಷ್ಟು ಕನೆಕ್ಟ್ ಆಗಿದ್ದೀರಾ ಅನ್ನೋದು ತಿಳಿಸುತ್ತೆ ಇದು. ಓಕೆ, ಸೊ ಎಸ್, ಪೈಲ್ ನಂಬರ್ 2, ಲವ್ ಯುವರ್ ಸೆಲ್ಫ್. ಆ್ಯಂಡ್ ನಿಮಗೆ ನೀವು ರಿಫ್ಲೆಕ್ಟ್ ಮಾಡಿ ನೋಡಿ. ಕ್ಲಿಂಗಿಂಗ್ ಟು ದ ಪಾಸ್ಟ್, ನಾನು ಪಾಸ್ಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಮೊದಲೇ. ಸೊ ಇಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ಕ್ಲಿಂಗಿಂಗ್ ಟು ದ ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡಿ. ಪಾಸ್ಟಲ್ಲಿ ಏನಾಯಿತು, ಏನು ಕಳ್ಕೊಂಡೆ, ಅದರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರೆಸೆಂಟಲ್ಲಿ ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನು ಕಾರ್ಡ್ ಇದೆ ಅಂತ. ಸೊ ಪೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಪಾಲಿಟಿಕ್ಸ್. ಸೊ ಆದಷ್ಟು ಪೈಲ್ ನಂಬರ್ 2, ಪಾಲಿಟಿಕ್ಸಿಂದ ಆದಷ್ಟು ನಿಮ್ಮನ್ನು ನೀವು ಪಾರು ಮಾಡಿ. ಆನೆಸ್ಟ್ ಆಗಿರಿ. ಒಂದು, ಬೇರೆಯವರಿಗೆ ಮೋಸ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾಡೋದಕ್ಕೆ ಹೋಗಬೇಡಿ. ಇದು ನಿಮಗೆ ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್. ಸೊ ಯಾರನ್ನು ಕೂಡ ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ಹಾವು ಇದೆ. ಸೊ ಇದು ಯಾವಾಗ ವಿಷ ಕಾರಬಹುದು ಅಂತ ಹೇಳೋದಕ್ಕಾಗಲ್ಲ, ರೈಟ್. ಸೊ ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಆ್ಯಂಡ್ ದೇವರನ್ನು ನಂಬಿ. ಆ್ಯಂಡ್ ಇಲ್ಲಿ ಮುಖವಾಡ ಇದೆ. ಸೊ ನೋಡಿ, ಯಾವ ಮುಖವಾಡ ಹಾಕಿಬಿಟ್ಟು ನೀವು ಜೀವನ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ರಿಯಲ್ ಸೆಲ್ಫಲ್ಲಿದ್ದೀರಾ ಅಲ್ಲ ಮುಖವಾಡ ಹಾಕಿ ಜೀವನ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ನನಗಂತೂ ತುಂಬಾ ಇಷ್ಟ ಆಯಿತು ರೀಡಿಂಗ್ 1 and 2 ಎರಡೂ ಕೂಡ. ಸೊ ಆದಷ್ಟು ಈ ರೀಡಿಂಗ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.